ಎವ್ರಿವನ್ ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಬ್ಯಾಂಕಿಂಗ್ ಚಾನಲ್. ನಾನು ರಂಜಿತ್. ಬ್ಲಡ್ ರಿಲೇಷನ್ಶಿಪ್ ಕ್ವಶನ್ ಹೇಗೆ ಬರುತ್ತೆ ಆ ಥರ ಕ್ವಶನ್ಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬಿಫೋರ್ ಗೋಯಿಂಗ್ ಟು ದಟ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ ಇಲ್ಲಿ ಅವೈಲೇಬಲ್ ಇರ್ತಕ್ಕಂಥ ಕೋರ್ಸ್ಗಳು KS PSI ಬ್ಯಾಂಕಿಂಗ್, PGCET, PC, SSC, STA ಹಾಗೂ FTA ಬೋತ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಕೋರ್ಸಸ್ ಅವೈಲೇಬಲ್ ಇದೆ. ಫಾರ್ ಮೋರ್ ಇನ್ಫಾರ್ಮೇಷನ್ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ಈ ನಂಬರ್ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ಪಡ್ಕೊಳ್ಬಹುದು. ಓಕೆ, ಬ್ಲಡ್ ರಿಲೇಷನ್ಶಿಪ್ ಕ್ವಶನ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿದರೆ ಯಾವ್ಯಾವ ರಿಲೇಷನ್ಶಿಪ್ ಬರುತ್ತೆ ಬ್ಲಡ್ ರಿಲೇಷನ್ಶಿಪ್ಪಲ್ಲಿ ಅಂತ ಗೊತ್ತಿರಬೇಕು. ಪ್ಲಸ್ ಫ್ಯಾಮಿಲಿ ಚಾರ್ಟ್ನ ಹೇಗೆ ಹಾಕಬೇಕು ಅನ್ನೋದು ಕೂಡ ಗೊತ್ತಿರಬೇಕಾಗುತ್ತೆ. ಸೊ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತಲೇ ಹೇಳಬಹುದು. ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಿನೇಷನಲ್ಲಿ, ಆಲ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಿನೇಷನಲ್ಲಿ ಬ್ಲಡ್ ರಿಲೇಷನ್ಶಿಪ್ ಕ್ವಶನ್ನ ಕೇಳ್ತಾರೆ. ಓಕೆ, ಹಾಗಿದ್ರೆ ಬ್ಲಡ್ ರಿಲೇಷನ್ಶಿಪ್ ಕ್ವಶನ್ಗಳನ್ನು ಹೇಗೆ ಸಾಲ್ವ್ ಮಾಡಬಹುದು ಆ್ಯಂಡ್ ವಾಟ್ ಆಲ್ ಆರ್ ದ ರಿಲೇಷನ್ಶಿಪ್ ದಟ್ ವಿ ಹ್ಯಾವ್ ಅಂತೇಳಿ ನೋಡ್ತಾ ಹೋಗೋದಾದರೆ, ಫಾದರ್, ಮದರ್, ಸನ್, ಡಾಟರ್, ಹಸ್ಬೆಂಡ್. ಓಕೆ, ವಿ ಆಲ್ರೆಡಿ ನಾವು ಫಾದರ್ ಅಂದರೆ ಗೊತ್ತು, ಮದರ್ ಅಂದರೆ ಗೊತ್ತು, ಸನ್ ಮಗ, ಡಾಟರ್ ಮಗಳು, ಹಸ್ಬೆಂಡ್ ವೈಫ್, ಬ್ರದರ್, ಸಿಸ್ಟರ್, ಸನ್ ಇನ್ ಲಾ, ಡಾಟರ್ ಇನ್ ಲಾ. ಓಕೆ, ಸನ್ ಇನ್ ಲಾ ಅಂದರೆ ಅಳಿಯ ಮಗಳ ಗಂಡ, ಡಾಟರ್ ಇನ್ ಲಾ ಅಂದರೆ ಸೊಸೆ. ಓಕೆ, ಮದರ್ ಇನ್ ಲಾ, ಫಾದರ್ ಇನ್ ಲಾ, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್, ಗ್ರ್ಯಾಂಡ್ ಸನ್, ಗ್ರ್ಯಾಂಡ್ ಡಾಟರ್, ನೆಫ್ಯೂ, ನೀಸ್, ಬ್ರದರ್ ಇನ್ ಲಾ, ಸಿಸ್ಟರ್ ಇನ್ ಲಾ, ಸ್ಪೌಸ್, ಕಸಿನ್ಸ್, ಸಿಬ್ಲಿಂಗ್ಸ್, ಅಂಕಲ್, ಆಂಟ್. ಹೀಗೆ 25 ರಿಲೇಷನ್ಶಿಪ್ಗಳನ್ನು ನಾವು ನೋಡ್ಬೋದು. ಸೊ ಒನ್ ಬೈ ಒನ್ ಯಾರಂತ ನೋಡ್ತಾ ಹೋಗ, ಫಾದರ್, ಮದರ್, ಸನ್, ಡಾಟರ್, ಹಸ್ಬೆಂಡ್ ಅಂದರೆ ವೈಫ್, ಬ್ರದರ್, ಸಿಸ್ಟರ್, ಸನ್ ಇನ್ ಲಾ ಅಂದರೆ ಅಳಿಯ ಅಂದರೆ ಮಗಳ ಗಂಡನ ಮಾತ್ರ ಸನ್ ಇನ್ ಲಾ ಅಂತ ಹೇಳಬೇಕಾಗತ್ತೆ ವೈಲ್ ಡೂಯಿಂಗ್ ದ ಪ್ರಾಬ್ಲಮ್ಸ್. ಓಕೆ, ಯೂಶ್ವಲಿ ಕನ್ನಡದಲ್ಲಿ ಮಾತಾಡಬೇಕಾದ್ರೆ ಸಿಸ್ಟರ್ನ ಮಗನ ಕೂಡ ನಾವು ಅಳಿಯ ಅಂತ ಹೇಳ್ತೀವಿ. ನಾಟ್ ಲೈಕ್ ದಟ್. ಅಳಿಯ ಅಂತ ಹೇಳಿದರೆ ಇಲ್ಲಿ ಎಕ್ಸಾಕ್ಟ್ಲಿ ಮಗಳ ಗಂಡ ಮಾತ್ರ ಆಗಿರಬೇಕು. ಸೊಸೆ ಅಂದರೆ ಮಗನ ಹೆಂಡತಿನ ಮಾತ್ರ ಡಾಟರ್ ಇನ್ ಲಾ ಅಂತೇಳಿ ಕರಿಬೇಕಾಗತ್ತೆ. ಮದರ್ ಇನ್ ಲಾ ಅಂತ ಹೇಳಿದರೆ, ಓಕೆ, ಫಸ್ಟ್ ಬಿಫೋರ್ ದಟ್ ಸ್ಪೌಸ್ ಅಂತ ಸ್ಪೌಸ್ ಅಂತ ಹೇಳಿದರೆ ಹಸ್ಬೆಂಡ್ ಅಥವಾ ವೈಫ್. ಹಸ್ಬೆಂಡ್ನ ವೈಫ್ ಅನ್ನೋರು ಸ್ಪೌಸ್ ಅಂತೇಳಿ ಕರೀತಾರೆ, ವೈಫ್ನ ಹಸ್ಬೆಂಡ್ ಸ್ಪೌಸ್ ಅಂತ ಕರೀತಾರೆ. ಅಂದರೆ ಒಬ್ರಿಗೊಬ್ರು ಸ್ಪೌಸ್ ಅಂತ ಹೇಳ್ಕೊಳ್ಬೋದು. ಸ್ಪೌಸ್ನ ಮದರ್ ಇನ್ ಲಾ ಅಂತೇಳಿ ಹೇಳ್ತೀವಿ, ಸ್ಪೌಸ್ನ ಫಾದರ್ ಇನ್ ಲಾ. ಅಂದರೆ ಗಂಡ ಅಥವಾ ಹೆಂಡತಿಯ ಅಮ್ಮ ಇದ್ದರೆ ಮದರ್ ಇನ್ ಲಾ, ಗಂಡ ಅಥವಾ ಹೆಂಡತಿಯ ಅಪ್ಪನ ನಾವು ಫಾದರ್ ಇನ್ ಲಾ ಕರಿತೀವಿ. ಗ್ರ್ಯಾಂಡ್ ಫಾದರ್ ಅಂತೇಳಿದರೆ ಅಜ್ಜ, ಇನ್ ದ ಸೆನ್ಸ್ ಅಪ್ಪನ ಅಪ್ಪ ಅಥವಾ ಅಮ್ಮನ ಅಪ್ಪ ಗ್ರ್ಯಾಂಡ್ ಫಾದರ್ ಆಗ್ತಾರೆ. ಗ್ರ್ಯಾಂಡ್ ಮದರ್ ಅಂತೇಳಿದರೆ ಅಪ್ಪನ ಅಮ್ಮ ಅಥವಾ ಅಮ್ಮನ ಗ್ರ್ಯಾಂಡ್ ಮದರ್ ಅಂತೇಳಿ ಹೇಳ್ತೀವಿ. ಗ್ರ್ಯಾಂಡ್ ಸನ್ ಮಗಳ ಮಗ ಅಥವಾ ಮಗನ ಮಗ, ಮೊಮ್ಮಗ ಹೇಳ್ತೀವಲ್ಲ, ಮಗಳ ಮಗ ಅಥವಾ ಮಗನ ಮಗ. ಗ್ರ್ಯಾಂಡ್ ಡಾಟರ್ ಅಂದರೆ ಮಗನ ಮಗಳು ಅಥವಾ ಮಗಳ ಮಗಳು. ನೆಫ್ಯೂ ಅನ್ನೋದು ನೋಡಿ, ನೆಫ್ಯೂ ಅನ್ನೋದು ಸಿಬ್ಲಿಂಗ್ಸ್ ಅಂದರೆ ಒಡ ಹುಟ್ಟಿದವರು. ವೇರ್ ವಿ ಸಿ. ಓಕೆ, ಇಲ್ಲಿ ಸಿಬ್ಲಿಂಗ್ಸ್ ಇದೆಯಲ್ವ, ಸಿಬ್ಲಿಂಗ್ಸ್ ಅಂದರೆ ಒಡ ಹುಟ್ಟಿದವ್ರು ಅಂದರೆ ಯಾರು? ಬ್ರದರ್ ಸಿಸ್ಟರ್ಸ್ ಇರ್ತಾರಲ್ವ. ಬ್ರದರ್ ಸಿಸ್ಟರ್ನ ಮಗ ಇದ್ದಾನೆ ಅಂತೇಳಿದರೆ ನೆಫ್ಯೂ ಅಂತೇಳಿ ಹೇಳ್ತೀವಿ. ಅದೇ ಬ್ರದರ್ ಸಿಸ್ಟರ್ನ ಮಗಳಿದ್ದಾರೆ ಅಂತೇಳಿದರೆ ನೀಸ್ ಅಂತೇಳಿ ಹೇಳ್ತೀವಿ. ಇನ್ ದ ಸೆನ್ಸ್ ಅಕ್ಕ, ಅಣ್ಣ, ತಮ್ಮ, ತಂಗಿ ಇವರ ಮಗ ಅಂದರೆ ಅಕ್ಕ, ಅಣ್ಣ, ತಮ್ಮ, ತಂಗಿ ಇವರಿಗೆ ಮಗ ಇದ್ದಾರೆ ಅಂದರೆ ನೆಫ್ಯೂ ಅಂತೇಳಿ ಹೇಳ್ತೀವಿ. ಅಕ್ಕ, ಅಣ್ಣ, ತಮ್ಮ, ತಂಗಿ ಇವರಿಗೆ ಮಗಳಿದ್ದಾರೆ ಅಂತ ಹೇಳಿದರೆ ನೀಸ್ ಅಂತೇಳಿ ಹೇಳ್ತೀವಿ. ಓಕೆ, ನೆಫ್ಯೂ ನೀಸ್ ಗೊತ್ತಾಯ್ತಲ್ವ. ಸಿಬ್ಲಿಂಗ್ಸ್ನ ಮಗ, ಸಿಬ್ಲಿಂಗ್ಸ್ನ ಸನ್ ನಮಗೆ ನೆಫ್ಯೂ ಆಗ್ತಾರೆ, ಸಿಬ್ಲಿಂಗ್ಸ್ನ ಡಾಟರು ನೀಸ್ ಆಗ್ತಾರೆ. ಓಕೆ, ಬ್ರದರ್ ಇನ್ ಲಾ ಅಂತೇಳಿ ಹೇಳಿದರೆ 2 ವೇಸಲ್ಲಿ ಬ್ರದರ್ ಇನ್ ಲಾ ಆಗ್ಬೋದು. ಹೇಗೆ ಅಂದರೆ ಸಿಸ್ಟರ್ನ ಹಸ್ಬೆಂಡ್ನ ಕೂಡ ಬ್ರದರ್ ಇನ್ ಲಾ ಅಂತೇಳಿ ಹೇಳ್ತೀವಿ. ಅದೇ ಥರ ಸ್ಪೌಸ್ನ ಬ್ರದರ್, ಇನ್ ದ ಸೆನ್ಸ್ ಹಸ್ಬೆಂಡ್ನ ಬ್ರದರ್ ಆಗಲಿ ವೈಫ್ನ ಬ್ರದರ್ ಆಗಲಿ ಬ್ರದರ್ ಇನ್ ಲಾ ಅಂತಲೇ ಹೇಳ್ತೀವಿ. ಕನ್ನಡದಲ್ಲಿ ಹೇಳೋದಾದರೆ ಭಾವ ಬಾಮೈದ ಹೇಳ್ತೀವಲ್ಲ, ಸೊ ಅವರಿಬ್ಬರನ್ನು ಕೂಡ ಬ್ರದರ್ ಇನ್ ಲಾ ಅಂತಲೇ ಹೇಳ್ತೀವಿ. ಬ್ರದರ್ ಇನ್ ಲಾ ಅಂದರೆ ಸಿಸ್ಟರ್ನ ಹಸ್ಬೆಂಡ್ ಆರ್ ಸ್ಪೌಸ್ ಇನ್ ದ ಸೆನ್ಸ್ ಹಸ್ಬೆಂಡ್ ಆಗಲಿ ವೈಫ್ ಆಗಲಿ ಅವರ ಬ್ರದರ್ನ ಕೂಡ ಬ್ರದರ್ ಇನ್ ಲಾ ಹೇಳ್ತೀವಿ. ಲೈಕ್ ದ ಸೇಮ್ ಸಿಸ್ಟರ್ ಇನ್ ಲಾ ಅಂತ ಹೇಳಿದರೆ ಬ್ರದರ್ನ ವೈಫ್, ಅಣ್ಣ ಅಥವಾ ತಮ್ಮನ ಹೆಂಡತಿ ಸಿಸ್ಟರ್ ಇನ್ ಲಾ. ಇಲ್ಲ ಅಂತ ಹೇಳಿದರೆ ಸ್ಪೌಸ್ನ ಸಿಸ್ಟರ್. ಹಾಗೆ ಅಂತ ಹೇಳಿದರೆ ಗಂಡ ಅಥವಾ ಹೆಂಡತಿಯ ತಂಗಿ ಅಥವಾ ಅಕ್ಕ, ಅವ್ರನ್ನೂ ಕೂಡ ನಾವು ಸಿಸ್ಟರ್ ಇನ್ ಲಾ ಅಂತೇಳಿ ಕರಿತೀವಿ. ಓಕೆ, ಬ್ರದರ್ ಇನ್ ಲಾ, ಸಿಸ್ಟರ್ ಇನ್ ಲಾ, 2 ವೇಸಲ್ಲಿ ಬ್ರದರ್ ಇನ್ ಲಾ ಆ್ಯಂಡ್ ಸಿಸ್ಟರ್ ಇನ್ ಲಾಸ್ನ ನೋಡ್ಬೋದು. ಸ್ಪೌಸ್ ಅಂತ ಹೇಳಿದರೆ ಗಂಡನಿಗೆ ಹೆಂಡತಿ ಸ್ಪೌಸ್, ಹೆಂಡತಿಗೆ ಗಂಡ ಸ್ಪೌಸ್ ಅಂತೇಳಿ ಹೇಳ್ಬೋದು. ಕಸಿನ್ಸ್ ಅಂತ ಹೇಳಿದರೆ ಚಿಕ್ಕಪ್ಪ, ದೊಡ್ಡಪ್ಪ, ಅತ್ತೆ, ಮಾವ ಮಕ್ಕಳನ್ನು ನಾವು ಕಸಿನ್ಸ್ ಅಂತೇಳಿ ಹೇಳ್ತೀವಿ. ಚಿಕ್ಕಪ್ಪ, ದೊಡ್ಡಪ್ಪ, ಅತ್ತೆ, ಮಾವ ಇವ್ರ ಮಕ್ಕಳನ್ನೆಲ್ಲ ಕಸಿನ್ಸ್ ಅಂತೇಳಿ ಹೇಳ್ತೀವಿ. ಸಿಬ್ಲಿಂಗ್ಸ್ ಅಂದರೆ ಒಡ ಹುಟ್ಟಿದವರು. ಅಂಕಲ್ ಅಂದರೆ
ಅಪ್ಪನ ಅಣ್ಣ ಅಥವಾ ಅಮ್ಮನ ಅಣ್ಣ ತಮ್ಮ. ಓಕೆ, ಅಪ್ಪನ ಅಣ್ಣ ತಮ್ಮ, ಅಮ್ಮನ ಅಣ್ಣ ತಮ್ಮ. ಅಪ್ಪನ ಬ್ರದರ್ ಆಗಲಿ, ಅಮ್ಮನ ಬ್ರದರ್ ಆಗಲಿ ಅಂಕಲ್ ಆಗ್ತಾರೆ. ಅಪ್ಪನ ಸಿಸ್ಟರ್ ಆಗಲಿ, ಅಮ್ಮನ ಸಿಸ್ಟರ್ ಆಗಲಿ ಆಂಟ್ ಆಗ್ತಾರೆ. ಓಕೆ, ಅಪ್ಪನ ಅಕ್ಕ ತಂಗಿ, ಅಮ್ಮನ ಅಕ್ಕ ತಂಗಿ ನಾವು ಆಂಟ್ ಅಂತೇಳಿ ಕರಿತೀವಿ. ಓಕೆ, ಇದು 25 ಮೇನ್ ರಿಲೇಷನ್ಶಿಪ್ ಆದರೆ 2 ಸಬ್ ಪಾರ್ಟ್ ನೋಡ್ಬೋದು. ಒಂದು ಪ್ಯಾಟರ್ನಲ್, ಇನ್ನೊಂದು ಮ್ಯಾಟರ್ನಲ್. ಸೊ ಪ್ಯಾಟರ್ನಲ್ ಅಂತ ಹೇಳಿದರೆ, ಪ್ಯಾಟರ್ನಲ್ ರಿಲೇಷನ್ಶಿಪ್ ಅಂತ ಹೇಳಿದರೆ ಅಪ್ಪನ ಕಡೆಯಿಂದ ಏನೆಲ್ಲ ಸಂಬಂಧಗಳು ಬರುತ್ತೋ ಅದನ್ನು ಪ್ಯಾಟರ್ನಲ್ ರಿಲೇಷನ್ಶಿಪ್ ಅಂತೇಳಿ ಹೇಳ್ತೀವಿ. ಅಮ್ಮನ ಕಡೆಯಿಂದ ಬರೋ ಎಲ್ಲ ಸಂಬಂಧಗಳನ್ನು ಮ್ಯಾಟರ್ನಲ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಸೊ ಅಪ್ಪ ಪ, ಅಮ್ಮ ಅಮ್ಮ. ಓಕೆ, ಅಪ್ಪನ ಕಡೆಯಿಂದ ಬಂದರೆ ಪ್ಯಾಟರ್ನಲ್, ಅಮ್ಮನ ಕಡೆಯಿಂದ ಬಂದರೆ ಮ್ಯಾಟರ್ನಲ್. ಸೊ ಇದಿಷ್ಟು 25 ರಿಲೇಷನ್ಶಿಪ್ ಆಗುತ್ತೆ. ಓಕೆ, ಒನ್ಸ್ ಫಾದರ್ ಮದರ್ ಸನ್ ಡಾಟರ್ ಹಸ್ಬೆಂಡ್ ವೈಫ್ ಬ್ರದರ್ ಸಿಸ್ಟರ್ ಸನ್ ಇನ್ ಲಾ ಡಾಟರ್ ಇನ್ ಲಾ ಮದರ್ ಇನ್ ಲಾ ಫಾದರ್ ಇನ್ ಲಾ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಗ್ರ್ಯಾಂಡ್ ಸನ್ ಗ್ರ್ಯಾಂಡ್ ಡಾಟರ್ ನೆಫ್ಯೂ ನೀಸ್. ಓಕೆ, ನೆಫ್ಯೂ ನೀಸ್ ಗೊತ್ತಾಯ್ತಲ್ವ. ಬ್ರದರ್ ಇನ್ ಲಾ ಸಿಸ್ಟರ್ ಇನ್ ಲಾ ಸ್ಪೌಸ್ ಕಸಿನ್ಸ್ ಸಿಬ್ಲಿಂಗ್ಸ್ ಅಂಕಲ್ ಮತ್ತು ಆಂಟ್. ಹೀಗೆ 25 ರಿಲೇಷನ್ಶಿಪ್ನ ನಾವು ನೋಡಬಹುದು. ಸರಿ, ಹಾಗಿದ್ರೆ ಫ್ಯಾಮಿಲಿ ಚಾರ್ಟ್ನ ಹೇಗೆ ಹಾಕೋದು ಅಂತೇಳಿ ನೋಡೋಣ. ಓಕೆ, ರಿಲೇಷನ್ಶಿಪ್ ಗೊತ್ತಾದ ಮೇಲೆ ಫ್ಯಾಮಿಲಿ ಚಾರ್ಟ್ನ ನೋಡೋಣ. ವಿತ್ ಆನ್ ಎಕ್ಸಾಂಪಲ್ ನಾವು ನೋಡ್ತಾ ಹೋಗೋಣ. ನೋಡಿ, ಎ ಆ್ಯಂಡ್ ಬಿ ಅನ್ನೋರು ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ದಾರೆ ಅಂತ ಅಂದ್ಕೊಳ್ಳಿ. ಎ ಅನ್ನೋರು ಹಸ್ಬೆಂಡ್, ಬಿ ಅನ್ನೋರು ವೈಫ್. ಜಸ್ಟ್ ನೋಡ್ಕೊಳ್ಳಿ, ಹಸ್ಬೆಂಡ್ ಆ್ಯಂಡ್ ವೈಫ್. ಎ ಅನ್ನೋರು ಹಸ್ಬೆಂಡ್, ಬಿ ಅನ್ನೋರು ವೈಫ್. ಅವರಿಗೆ ಮಕ್ಕಳಿದ್ದಾರೆ, ಸಿ ಡಿ ಅನ್ನೋ ಮಕ್ಕಳು. ಎ ಬಿಗೆ ಸಿ ಡಿ ಅನ್ನೋ ಮಕ್ಕಳಿದ್ದಾರೆ. ಸಿ ಅನ್ನೋರು ಮಗ, ಡಿ ಅನ್ನೋರು ಮಗಳು. ಗೊತ್ತಾಗ್ತಾ ಇದೆಯಲ್ಲ. ಬಾಯ್ನ ಪ್ಲಸ್ಸಿಂದ ಇಂಡಿಕೇಟ್ ಮಾಡ್ತಾ ಇದ್ದೀವಿ, ಗರ್ಲ್ನ ಮೈನಸ್ಸಿಂದ ಇಂಡಿಕೇಟ್ ಮಾಡ್ತಾ ಇದ್ದೀವಿ. ಜಸ್ಟ್ ಫಾರ್ ನಾಯಿಂಗ್ ಅಷ್ಟೇ. ಯಾಕೆ ಪ್ಲಸ್ ಆಗ್ತಾ ಇದ್ದೀವಿ, ಯಾಕೆ ಮೈನಸ್ ಆಗ್ತಾ ಇದ್ದೀವಿ, ಪರ್ಟಿಕ್ಯುಲರ್ಲಿ ಏನು ರೀಸನ್ ಇಲ್ಲ. ಫಾರ್ ಡಿಫ್ರೆನ್ಷಿಯೇಟಿಂಗ್ ದ ಜೆಂಡರ್ ಅಷ್ಟೇ. ಬಾಯ್ನ ಯೂಶ್ವಲಿ ಪ್ಲಸ್ ಅಂತೇಳಿ, ಗರ್ಲ್ನ ಮೈನಸ್ ಅಂತೇಳಿ ಇಂಡಿಕೇಟ್ ಮಾಡ್ತಾ ಇದ್ದೀವಿ. ಓಕೆ, ಸರಿ. ಓಕೆ, ಇದೊಂದು ಫ್ಯಾಮಿಲಿ, ಹಸ್ಬೆಂಡ್ ಆ್ಯಂಡ್ ವೈಫ್, ಅವ್ರ ಮಕ್ಕಳಿದ್ದಾರೆ. ಇನ್ನೊಂದು ಫ್ಯಾಮಿಲಿ ಕೂಡ ಇದೆ, ಇ ಎಫ್ ಅನ್ನೋ ಫ್ಯಾಮಿಲಿ. ಇ ಮತ್ತು ಎಫ್. ಇದರಲ್ಲಿ ಇ ಅನ್ನೋರು ಹಸ್ಬೆಂಡ್, ಎಫ್ ಅನ್ನೋರು ವೈಫ್ ಆಗ್ತಾರೆ. ಓಕೆ, ಇವರಿಗೂ ಕೂಡ ಮಕ್ಕಳಿದ್ದಾರೆ, ಜಿ ಮತ್ತು ಹೆಚ್ ಅನ್ನೋ ಮಕ್ಕಳಿದ್ದಾರೆ. ಜಿ ಅನ್ನೋರು ಬಾಯ್, ಹೆಚ್ ಅನ್ನೋರು ಗರ್ಲ್. ಓಕೆ, ಇವಾಗ ಏನಾಗ್ತಾ ಇದೆ ಅಂತ ಹೇಳಿದರೆ, ಸಿ ಅನ್ನೋರು ಬಾಯ್, ಹೆಚ್ ಅನ್ನೋರು ಗರ್ಲ್, ಇವರಿಬ್ಬರಿಗೂ ಮದುವೆ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಸೊ ಮದುವೆ ಆಗಿರೋ ಅಂದರೆ ಮ್ಯಾರಿಡ್ ಕಪ್ಪಲ್ನ 2 ಲೈನ್ಸಲ್ಲಿ ಇಂಡಿಕೇಟ್ ಮಾಡ್ತಾ ಇದ್ದೀವಿ. ಗೊತ್ತಾಗ್ತಾ ಇದೆಯಲ್ವ, 2 ಲೈನ್ಸಲ್ಲಿ ಇಂಡಿಕೇಟ್ ಮಾಡ್ತಾ ಇದ್ದೀವಿ. ಅವ್ರ ಮಕ್ಕಳಿದ್ದಾರೆ ಅಂತ ಹೇಳಿದರೆ ನೆಕ್ಸ್ಟ್ ಲೈನಲ್ಲಿ. ಓಕೆ, ನೆಕ್ಸ್ಟ್ ಜನ್ರೇಷನ್ ಅಂತೇಳಿ ಹೇಳ್ತೀವಿ. ಸಿಬ್ಲಿಂಗ್ಸ್ ಅಂದರೆ ಸಿಂಗಲ್ ಲೈನಲ್ಲಿ ಇಂಡಿಕೇಟ್ ಮಾಡ್ತಾ ಇದ್ದೀವಿ. ಹಸ್ಬೆಂಡ್ ಆ್ಯಂಡ್ ವೈಫ್ ಆದರೆ 2 ಲೈನ್, ಸಿಬ್ಲಿಂಗ್ಸ್ ಆದರೆ ಸಿಂಗಲ್ ಲೈನ್, ಅವರ ಮಕ್ಕಳಾದರೆ ನೆಕ್ಸ್ಟ್ ಲೈನಲ್ಲಿ ಬರೀತಾ ಲೈಕ್ ಕೆಳಗಡೆ ಬರೀತಾ ಇದ್ದೀವಿ. ಓಕೆ, ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಆಯ್ತಲ್ವ. ಅದೇ ಥರ ಡಿಗೂ ಮದುವೆ ಆಗುತ್ತೆ ಅಂತ ಅಂದ್ಕೊಳ್ಳಿ. ಡಿಗೆ ಯಾರ ಜೊತೆ ಮದುವೆ ಆಗುತ್ತೆ, ಐ ಜೊತೆ. ಜಿ ಹೆಚ್ ಐ. ಐನ ಜೆಂಡರ್ ಏನಾಗಿರುತ್ತೆ ನೋಡಿ, ಡಿ ಗರ್ಲ್ ಆಗಿದ್ದಾರೆ ಅಂದರೆ ಐ ಬಾಯ್ ಆಗಿರಬೇಕಾಗುತ್ತೆ, ಮೇಲ್. ಅದೇ ಥರ ಜಿಗೆ ಜೆ ಜೊತೆಗೆ ಮದುವೆ ಆಗುತ್ತೆ, ಜೆ. ಇವರು ಬಾಯ್ ಆಗಿದ್ದಾರೆ ಅಂತ ಹೇಳಿದರೆ ಜೆನ ಜೆಂಡರ್ ಗರ್ಲ್ ಆಗಿರಬೇಕಾಗತ್ತೆ. ಓಕೆ, ನೋಡಿ, ಡಿ ಐಗೆ ಮಕ್ಕಳಿದ್ದಾರೆ, ಕೆ ಮತ್ತು ಎಲ್ ಅನ್ನೋ ಮಕ್ಕಳು. ಕೆ ಬಾಯ್, ಎಲ್ ಗರ್ಲ್. ಜಸ್ಟ್ ಒಂದು ಎಕ್ಸಾಂಪಲಿಗೆ ಹೇಳ್ತಾ ಇದ್ದೀವಿ ಅಷ್ಟೇ. ಎಮ್ ಎನ್ ಇವರ ಮಕ್ಕಳು, ಎಮ್ ಅನ್ನೋರು ಬಾಯ್, ಎನ್ ಅನ್ನೋರು ಗರ್ಲ್. ಒ ಪಿ ಇವರ ಮಕ್ಕಳು, ಓ ಅನ್ನೋರು ಬಾಯ್, ಪಿ ಅನ್ನೋರು ಗರ್ಲ್. ಸರಿ, ಓಕೆ. ಫ್ಯಾಮಿಲಿ ಚಾರ್ಟ್ನ ಹಾಕಿದ್ವಿ. ಹಸ್ಬೆಂಡ್ ಆ್ಯಂಡ್ ವೈಫ್ 2 ಲೈನಲ್ಲಿ, ಸಿಬ್ಲಿಂಗ್ಸ್ನ ಸಿಂಗಲ್ ಲೈನಲ್ಲಿ, ಜನ್ರೇಷನ್ ಟು ಜನ್ರೇಷನ್ ಮೇಲಿಂದ ಕೆಳಗಡೆ. ನೋಡಿ, ಇದು ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್, ಥರ್ಡ್ ಜನ್ರೇಷನ್. 3 ಜನ್ರೇಷನ್, ಯೂಶ್ವಲಿ 3 ಕೇಳ್ತಾರೆ. ಸೊ 3 ಜನ್ರೇಷನ್ಸ್ ಇರುತ್ತೆ. ಫಸ್ಟ್ ಜನ್ರೇಷನಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಅಂದರೆ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಇರ್ತಾರೆ. ಸೆಕೆಂಡ್ ಜನ್ರೇಷನಲ್ಲಿ ಪೇರೆಂಟ್ಸು, ಥರ್ಡ್ ಜನ್ರೇಷನಲ್ಲಿ ಗ್ರ್ಯಾಂಡ್ ಚಿಲ್ಡ್ರನ್ ಇರ್ತಾರೆ. ಓಕೆ, ಸರಿ. ಫ್ಯಾಮಿಲಿ ಚಾರ್ಟ್ನ ಹಾಕಿದ ಮೇಲೆ ಯಾರಿಗ್ಯಾರು ಹೇಗೆ ರಿಲೇಷನ್ಶಿಪ್ ಅಂತೇಳಿ ನೋಡ್ತಾ ಹೋಗೋದಾದರೆ, ನೋಡಿ, ಎಗೆ ಬಿ ಏನಾಗಬೇಕು ಅಂದರೆ ವೈಫ್. ಅದೇ ಥರ ಬಿಗೆ ಎ ಏನಾಗಬೇಕು, ಹಸ್ಬೆಂಡ್. ಇಲ್ಲ ಈ ಥರ ಕೂಡ ಹೇಳ್ಬೋದು, ಎ ಬಿನ ಸ್ಪೌಸ್ ಅಂತ ಹೇಳ್ಬೋದು, ಇಲ್ಲ ಬಿ ಎನ ಸ್ಪೌಸ್ ಅಂತ ಹೇಳ್ಬೋದು. ಒಬ್ರಿಗೊಬ್ರು ಸ್ಪೌಸ್ ಅಂತ ಹೇಳ್ಬೋದು. ಎಗೆ ಸಿ ಏನಾಗಬೇಕು, ಸನ್ ಮಗ. ಅದೇ ಥರ ಎಗೆ ಡಿ ಡಾಟರ್ ಆಗ್ತದೆ. ನೋಡಿ, ಡಿಗೆ ಎ ಏನಾಗಬೇಕಂದ್ರೆ ಫಾದರ್, ಡಿಗೆ ಬಿ ಏನಾಗಬೇಕಂದ್ರೆ ಮದರ್. ಓಕೆ, ಗೊತ್ತಾಗ್ತಾ ಇದೆಯಲ್ಲ. ಸಿಗೆ ಡಿ ಏನಾಗಬೇಕು, ಸಿಸ್ಟರ್. ಡಿಗೆ ಸಿ ಏನಾಗಬೇಕು, ಬ್ರದರ್. ಓಕೆ, ಹಾಗಿದ್ರೆ ಡಿಗೆ ಐ ಏನಾಗಬೇಕು ಅಂದರೆ ಹಸ್ಬೆಂಡ್.
ಐಗೆ ಡಿ ಏನಾಗಬೇಕು ವೈಫ್, ಸಿಗೆ ಹೆಚ್ ಏನಾಗಬೇಕು ವೈಫ್, ಹೆಚ್ಗೆ ಸಿ ಏನಾಗಬೇಕು ಹಸ್ಬೆಂಡ್. ಹಾಗಿದ್ರೆ ಸಿಗೆ ಐ ಏನಾಗಬೇಕು ಅಂದರೆ ಸಿಗೆ ಐ ಹೇಗೆ ರಿಲೇಷನ್ಶಿಪ್ ಅಂದರೆ ಥ್ರೂ ಡಿ ಅಲ್ವಾ, ಥ್ರೂ ಡಿ ಇಂದ ಸಿಸ್ಟರ್ನ ಹಸ್ಬೆಂಡನ್ನ ನಾವು ಏನಂತ ಕರಿತೀವಿ, ಸಿಸ್ಟರ್ನ ಹಸ್ಬೆಂಡು ಬ್ರದರ್ ಇನ್ ಲಾ ಕರೀತೀವಿ. ಸಿಗೆ ಐ ಏನಾಗಬೇಕಂದ್ರೆ ಸಿಸ್ಟರ್ನ ಗಂಡ ಬ್ರದರ್ ಇನ್ ಲಾ. ಅದೇ ಥರ ಐಗೆ ಸಿ ಏನಾಗಬೇಕು ಅಂದರೆ ನೋಡಿ ವೈಫ್ನ ಬ್ರದರು ಕೂಡ ಬ್ರದರ್ ಇನ್ ಲಾ, ಒಬ್ರಿಗೊಬ್ರು ಬ್ರದರ್ ಇನ್ ಲಾ ಅಂತೇಳಿ ಕರ್ಕೊಳ್ಬೇಕಾಗುತ್ತೆ. ಇನ್ ದ ಸೆನ್ಸ್ ಸಿಗೆ ಬ್ರದರ್ ಇನ್ ಲಾ ಹೇಗೆ ಐ ಅಂದರೆ ಸಿಸ್ಟರ್ನ ಹಸ್ಬೆಂಡು, ಇವರಿಗೆ ಸ್ಪೌಸ್ನ ಬ್ರದರು, ಅದಕ್ಕೋಸ್ಕರ ಬ್ರದರ್ ಇನ್ ಲಾ ಅಂತೇಳಿ ಕರೀತಾರೆ. ಓಕೆ. ಡಿಗೆ ಹೆಚ್ಚು ಏನಾಗಬೇಕು ಅಂದರೆ ಸಿಸ್ಟರ್ ಇನ್ ಲಾ, ಬ್ರದರ್ನ ವೈಫು ಸಿಸ್ಟರ್ ಇನ್ ಲಾ, ಇಲ್ಲ ಹಸ್ಬೆಂಡ್ನ ಸಿಸ್ಟರ್ ಕೂಡ ಸಿಸ್ಟರ್ ಇನ್ ಲಾ ಆಗ್ತಾರೆ. ಹೆಚ್ಚಿಗೆ ಡಿ ಸಿಸ್ಟರ್ ಇನ್ ಲಾ, ಡಿಗೆ ಹೆಚ್ಚು ಸಿಸ್ಟರ್ ಇನ್ ಲಾ, ವೈಸ್ ವರ್ಸ ಆಗ್ತಾರೆ. ಯಾಕೆ ಅಂದರೆ ಬ್ರದರ್ನ ವೈಫು ಸಿಸ್ಟರ್ ಇನ್ ಲಾ, ಹಸ್ಬೆಂಡ್ ಅಥವಾ ವೈಫ್ನ ಸಿಸ್ಟರ್ ಕೂಡ ಸಿಸ್ಟರ್ ಇನ್ ಲಾ ಆಗ್ತಾರೆ. ಹೆಚ್ಚಿಗೆ ಹಸ್ಬೆಂಡ್ನ ಸಿಸ್ಟರ್ ಇನ್ ಲಾ ಆಗ್ತಾರೆ. ಸರಿ. ಡಿಗೆ ಕೆ ಏನಾಗಬೇಕು ಅಂದರೆ ಸನ್, ಇಲ್ಲ ಐಗೆ ಏನಾಗಬೇಕು ಅಂದರೆ ಡಾಟರ್ ಆಗ್ತಾರೆ. ಓಕೆ ಸರಿ. ಹೆಚ್ಚಿಗೆ ಎ ಏನಾಗಬೇಕು ಅಂದರೆ ಹೆಚ್ಚಿಗೆ ಸಿ ಹಸ್ಬೆಂಡ್ನ ಫಾದರ್ ಇನ್ ಲಾ, ಹಸ್ಬೆಂಡ್ನ ಮದರ್ ಇನ್ ಲಾ ಆಗ್ತಾರೆ. ಓಕೆ. ಹಸ್ಬೆಂಡ್ನ ಫಾದರ್ ಇನ್ ಲಾ, ಹಸ್ಬೆಂಡ್ನ ಮದರ್ ಇನ್ ಲಾ. ಇಲ್ಲ ಬಿಗೆ ಹೆಚ್ಚೇನಾಗಬೇಕು ಅಂದರೆ ನೋಡಿ, ಬಿಗೆ ಹೆಚ್ಚೇನಾಗಬೇಕು ಅಂದರೆ ಸಣ್ಣ ವೈಫ್ ಅಲ್ವಾ, ಮಗನ ಹೆಂಡತಿ ನಮಗೆ ಸೊಸೆ ಆಗ್ತಾರೆ. ಇನ್ ದ ಸೆನ್ಸ್ ಡಾಟರ್ ಇನ್ ಲಾ ಆಗ್ತಾರೆ, ಡಾಟರ್ ಇನ್ ಲಾ. ಸೊ ಬಿಗೆ ಸಿ ಸಣ್ಣ ವೈಫ್ ಡಾಟರ್ ಇನ್ ಲಾ. ಅದೇ ಥರ ಎಗೆ ಐ ಏನಾಗಬೇಕು, ನಾಟ್ ಓನ್ಲಿ ಎ ಮತ್ತು ಬಿಗೆ ಐ ಏನಾಗಬೇಕು ಅಂತ ಹೇಳಿದರೆ ಮಗಳ ಗಂಡ ಅಳಿಯ ಅಂದರೆ ಸನ್ ಇನ್ ಲಾ ಆಗ್ತಾರೆ. ಅದೇ ಥರ ಐಗೂ ಕೂಡ ಇವರು ಫಾದರ್ ಇನ್ ಲಾ ಮದರ್ ಇನ್ ಲಾ ಆಗ್ತಾರೆ. ಓಕೆ. ಈಗೆ ಸಿ ಸನ್ ಇನ್ ಲಾ ಆಗ್ತಾರೆ ಬಿಕಾಸ್ ಡಾಟರ್ನ ಹಸ್ಬೆಂಡ್. ಇ ಮತ್ತು ಎಫ್ಗೆ ಜೆ ಏನಾಗಬೇಕಂದ್ರೆ ಡಾಟರ್ ಇನ್ ಲಾ ಆಗ್ತಾರೆ. ಸೊ ಸನ್ ಇನ್ ಲಾ ಇವರು ಡಾಟರ್ ಇನ್ ಲಾ. ಓಕೆ ಸರಿ. ಓಕೆ, ಸನ್ ಇನ್ ಲಾ, ಡಾಟರ್ ಇನ್ ಲಾ, ಬ್ರದರ್ ಇನ್ ಲಾ, ಸಿಸ್ಟರ್ ಇನ್ ಲಾ ಗೊತ್ತಾದ ಮೇಲೆ ಸಿಬ್ಲಿಂಗ್ಸ್ ಅಂತೇಳಿದರೆ ನೋಡಿ, ಜಿಗೆ ಹೆಚ್ಚು ಸಿಬ್ಲಿಂಗ್, ಹೆಚ್ಚಿಗೆ ಜಿ ಸಿಬ್ಲಿಂಗ್ಸು. ಸ್ಪೌಸ್ ಬಗ್ಗೆ ಗೊತ್ತಾಯಿತು. ನೆಫ್ಯೂ ನೀಸ್ ಬಗ್ಗೆ ನೋಡ್ತಾ ಹೋಗೋಣ. ಜಿಗೆ ಎಮ್ ಏನಾಗಬೇಕಂದ್ರೆ ನೆಫ್ಯೂ ಆಗ್ತಾರೆ. ನೋಡಿ, ಸಿಸ್ಟರ್ನ ಮಗ ನೆಫ್ಯೂ ಆಗ್ತಾರೆ. ಓಕೆ. ಸಿಸ್ಟರ್ನ ಮಗಳು ನೀಸ್ ಆಗ್ತಾರೆ. ಸಿಸ್ಟರ್ನ ಮಗ ನೆಫ್ಯೂ, ಸಿಸ್ಟರ್ನ ಮಗಳು ನೀಸ್. ಅದೇ ಥರ ಹೆಚ್ಚಿಗೆ ಓ ಏನಾಗಬೇಕಂದ್ರೆ ಬ್ರದರ್ನ ಮಗ ನೆಫ್ಯೂ, ಬ್ರದರ್ನ ಮಗಳು ನೀಸ್. ಇಲ್ಲೂ ಕೂಡ ಅಷ್ಟೇ ನೋಡಿ, ಸಿಸ್ಟರ್ನ ಮಗ ನೆಫ್ಯೂ, ಸಿಸ್ಟರ್ನ ಮಗಳು ನೀಸ್ ಆಗ್ತಾರೆ. ಓಕೆ. ನೆಫ್ಯೂ ನೀಸ್ ಗೊತ್ತಾದ ಮೇಲೆ ಕಸಿನ್ಸ್ ಅಂದರೆ ನೋಡಿ, ಇವರೆಲ್ಲ ಕಸಿನ್ಸ್ಗಳು, ಅತ್ತೆ ಮಕ್ಕಳು ಅಂದರೆ ಇನ್ ದ ಸೆನ್ಸ್ ಆಂಟ್ ಅಂದರೆ ನೋಡೋಣ. ಆಂಟ್ ಅಂದರೆ ನೋಡಿ, ಓಗೆ ಹೆಚ್ಚೇನಾಗಬೇಕಂದ್ರೆ ಫಾದರ್ನ ಸಿಸ್ಟರ್ ಅಲ್ವಾ, ಫಾದರ್ನ ಸಿಸ್ಟರ್ ಆಂಟ್ ಆಗ್ತಾರೆ. ಅದೇ ಥರ ಎಮ್ಗೆ ಜಿ ಏನಾಗಬೇಕಂದ್ರೆ ಮದರ್ನ ಬ್ರದರ್ ಅಂಕಲ್ ಆಗ್ತಾರೆ. ಇನ್ನು ಪರ್ಟಿಕ್ಯುಲರ್ಲಿ ಹೇಳಬೇಕಾದ್ರೆ ಮದರ್ ಕಡೆಯಿಂದ ಬಂದಿರೋದ್ರಿಂದ ಮ್ಯಾಟರ್ನಲ್ ಅಂಕಲ್ ಆಗ್ತಾರೆ, ಮ್ಯಾಟರ್ನಲ್ ಅಂಕಲ್. ಪಿಗೆ ಹೆಚ್ಚೇನಾಗಬೇಕು ಅಂದರೆ ಅಪ್ಪನ ಕಡೆಯಿಂದ ಬಂದಿರೋದ್ರಿಂದ ಪ್ಯಾಟರ್ನಲ್ ಆಂಟ್ ಅಂತೇಳಿ ಹೇಳ್ತೀವಿ, ಪ್ಯಾಟರ್ನಲ್ ಆಂಟ್. ಸರಿ. ನೆಫ್ಯೂ ನೀಸ್ ಗೊತ್ತಾಯಿತು. ಆಂಟ್. ಸೊ ಎನ್ಗೆ ಜಿ ಏನಾಗಬೇಕು ಅಂಕಲ್, ಇಲ್ಲ ಎನ್ಗೆ ಡಿ ಏನಾಗಬೇಕು ಅಂದರೆ ನೋಡಿ ಫಾದರ್ನ ಸಿಸ್ಟರ್ ಆಂಟ್ ಆಗ್ತಾರೆ, ಪ್ಯಾಟರ್ನಲ್ ಆಂಟ್ ಆಗ್ತಾರೆ. ಕೆಗೆ ಸಿ ಏನಾಗಬೇಕು ಅಂದರೆ ಮ್ಯಾಟರ್ನಲ್ ಅಂಕಲ್ ಆಗ್ತಾರೆ. ಓಕೆ. ಕಸಿನ್ಸ್ ಅಂದರೆ ಗೊತ್ತಾಯಿತು, ಇವರೆಲ್ಲ ಕಸಿನ್ಸ್ ಆಗ್ತಾರೆ. ನೋಡಿ, ಇವರಿಗೆ ಇವ್ರ ಕಸಿನ್, ಅದೇ ಥರ ಇವ್ರ ಕಸಿನ್. ಓಕೆ. ಆಂಟ್ ಅಂಕಲ್ ಗೊತ್ತಾಯಿತು, ಕಸಿನ್ಸ್ ಗೊತ್ತಾಯಿತು, ಸಿಬ್ಲಿಂಗ್ಸ್ ನೋಡಿದ್ವಿ, ಹಸ್ಬೆಂಡ್ ಆ್ಯಂಡ್ ವೈಫ್ ಗೊತ್ತಾಯಿತು. ಓಕೆ. ಗ್ರ್ಯಾಂಡ್ ಫಾದರ್ ನೋಡಿ, ಓಗೆ ಇ ಏನಾಗಬೇಕಂದ್ರೆ ಅಪ್ಪನ ಅಪ್ಪ ಗ್ರ್ಯಾಂಡ್ ಫಾದರ್, ಓ ಮತ್ತು ಪಿಗೆ ಎಫ್ ಏನಾಗಬೇಕಂದ್ರೆ ಅಪ್ಪನ ಅಮ್ಮ ಗ್ರ್ಯಾಂಡ್ ಮದರ್. ಇ ಮತ್ತು ಎಫ್ಗೆ ಇವರಿಬ್ಬರು ಗ್ರ್ಯಾಂಡ್ ಚಿಲ್ಡ್ರನ್ ಆಗ್ತಾರೆ, ಪರ್ಟಿಕ್ಯುಲರ್ಲಿ ಗ್ರ್ಯಾಂಡ್ ಸನ್ ಮತ್ತು ಗ್ರ್ಯಾಂಡ್ ಡಾಟರ್. ಯಾಕಂದರೆ ಮಗನ ಮಗಳು ಗ್ರ್ಯಾಂಡ್ ಸನ್ ಆ್ಯಂಡ್ ಗ್ರ್ಯಾಂಡ್ ಡಾಟರ್. ಅದೇ ಥರ ಇಲ್ಲೂ ಕೂಡ ಅಷ್ಟೇ, ಮಗಳ ಕಡೆಯಿಂದ ಬಂದಿರೋದ್ರಿಂದ ಮ್ಯಾಟರ್ನಲ್ ಗ್ರ್ಯಾಂಡ್ ಸನ್, ಮ್ಯಾಟರ್ನಲ್ ಗ್ರ್ಯಾಂಡ್ ಸನ್ ಆ್ಯಂಡ್ ಮ್ಯಾಟರ್ನಲ್ ಗ್ರ್ಯಾಂಡ್ ಡಾಟರ್ ಆಗ್ತಾರೆ. ಇವರಿಗೆ ಏನಾಗಬೇಕಂದ್ರೆ ಮ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ಸ್, ಇನ್ ದ ಸೆನ್ಸ್ ಮ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ ಆ್ಯಂಡ್ ಮ್ಯಾಟರ್ನಲ್ ಗ್ರ್ಯಾಂಡ್ ಮದರ್ ಆಗ್ತಾರೆ. ಇಲ್ಲೂ ಕೂಡ ಅಷ್ಟೇ, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್ ಆ್ಯಂಡ್ ಗ್ರ್ಯಾಂಡ್ ಚಿಲ್ಡ್ರನ್ ಆಗ್ತಾರೆ, ಕೆ ಮತ್ತು ಎಲ್ಲು. ಅಪ್ಪನ ಕಡೆಯಿಂದ ಬಂದಿದ್ದರೆ ಪ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ಸ್ ಅಥವಾ ಪ್ಯಾಟರ್ನಲ್ ಗ್ರ್ಯಾಂಡ್ ಮದರ್ ಆಗ್ತಾರೆ. ಅಮ್ಮನ ಕಡೆಯಿಂದ ಬಂದರೆ ಮ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ ಆರ್ ಮ್ಯಾಟರ್ನಲ್ ಗ್ರ್ಯಾಂಡ್ ಮದರ್. ಮಗಳ ಕಡೆಯಿಂದ ಬಂದರೆ ಮ್ಯಾಟರ್ನಲ್ ಗ್ರ್ಯಾಂಡ್ ಸನ್, ಮ್ಯಾಟರ್ನಲ್ ಗ್ರ್ಯಾಂಡ್ ಡಾಟರ್. ಮಗನ ಕಡೆಯಿಂದ ಬಂದಿದ್ದಾರೆ ಅಂದರೆ ಮ್ಯಾಟರ್ನಲ್ ಗ್ರ್ಯಾಂಡ್ ಸನ್ ಆ್ಯಂಡ್ ದಟ್ ಈಸ್ ಮಗನ ಕಡೆಯಿಂದ ಬಂದರೆ ಪ್ಯಾಟರ್ನಲ್ ಗ್ರ್ಯಾಂಡ್ ಸನ್ ಆ್ಯಂಡ್ ಪ್ಯಾಟರ್ನಲ್ ಗ್ರ್ಯಾಂಡ್ ಡಾಟರ್ ಆಗ್ತಾರೆ. ಸೊ ಸ್ವಲ್ಪ ನೋಡ್ಕೊಳ್ಳಿ. ಹಾಗೆಯೇ ಹಸ್ಬೆಂಡ್ ಆ್ಯಂಡ್ ವೈಫ್, ಅವ್ರ ಮಕ್ಕಳು. ಓಕೆ. ಹೀಗೆ ಫ್ಯಾಮಿಲಿ ಚಾರ್ಟ್ನ ಕ್ರಿಯೇಟ್ ಮಾಡ್ತೀವಿ.
ಕ್ವಶನ್ಗಳನ್ನ ನೋಡ್ತಾ ಹೋಗೋಣ. Pointing to an old man, Charan said, his son is my son's uncle. How is the old man related to Charan ಅಂತೇಳಿ ಹೇಳ್ತಾ ಇದ್ದಾರಲ್ವ ಕ್ವಶನ್. ಓಕೆ, ಈ ಥರ ಕ್ವಶನ್ಸ್ ಕೂಡ ಕೇಳಬಹುದು. ಪಾಯಿಂಟಿಂಗ್ ಟು ಆ್ಯನ್ ಓಲ್ಡ್ ಮ್ಯಾನ್ ಅನ್ನೋಂಥದ್ದು ಬಾಯ್ ಅಲ್ವಾ. ಸೊ ಓಲ್ಡ್ ಮ್ಯಾನ್ನ ನಾವು ಈ ಥರ ಬರ್ಕೊಳ್ಳೋಣ. ಈ ಓಲ್ಡ್ ಮ್ಯಾನ್ನ ತೋರಿಸ್ಬಿಟ್ಟು ಚರಣ್ ಏನು ಹೇಳ್ತಾ ಇದ್ದಾರೆ? ಸೊ ಚರಣ್ ಹೇಳ್ತಾ ಇದ್ದಾರೆ ಹಿಸ್ ಸನ್, ಅಂದರೆ ಓಲ್ಡ್ ಮ್ಯಾನ್ನ ಸನ್ ಯಾರು ಅಂದರೆ ಹಿಸ್ ಸನ್ ಈಸ್ ಮೈ ಸನ್ಸ್ ಅಂಕಲ್. ಇವರ ಸನ್ ಯಾರಂದರೆ ನನ್ನ ಮಗನಿಗೆ ಅಂಕಲ್. ನನ್ನ ಮಗನಿಗೆ ಅಂಕಲ್ ಆಗಬೇಕಂದ್ರೆ ನನ್ನ ಬ್ರದರ್ ಆಗಿರಬೇಕಲ್ವ. ನೋಡಿ, ಈ ಪರ್ಸನ್ ಯಾರು ಅಂದರೆ ನನ್ನ ಮಗನಿಗೆ ಅಂಕಲ್ ಅಂತೇಳಿದರೆ ಅವಾಗ ಚರಣ್ ಇಲ್ಲಿ ಬರ್ತಾರೆ. ಓಲ್ಡ್ ಮ್ಯಾನ್ನ ಸನ್ ಏನಿದಾರೋ ಅವರು ನನ್ನ ಸನ್ಗೆ ಅಂಕಲ್ ಅಂತ ಹೇಳಿದರೆ ಈ ಥರ ಬರ್ತಾರೆ. ನೋಡಿ ಫ್ಯಾಮಿಲಿ ಚಾರ್ಟು. ನೋಡಿ, ಫಾದರ್ನ ಬ್ರದರ್ ನಾವು ಅಂಕಲ್ ಅಂತೇಳಿ ಕರೀತೀವಿ. ಗೊತ್ತಾಗ್ತಾ ಇದೆಯಾ? ಓಲ್ಡ್ ಮ್ಯಾನ್ನ ಮಗ ನನ್ನ ಮಗನಿಗೆ ಅಂಕಲ್ ಆಗಬೇಕು ಅಂತೇಳಿ, ನನ್ನ ಮಗನಿಗೆ ಅಂಕಲ್ ಆಗಬೇಕಂದ್ರೆ ನನ್ನ ಬ್ರದರ್ ಆಗಿರಬೇಕು. ಓಕೆ, ನನ್ನ ಬ್ರದರ್ ಆಗಿದ್ದರೆ ಮಾತ್ರ ಅಂಕಲ್ ಆಗೋಕ್ಕಾಗತ್ತೆ. ದಟ್ ಈಸ್ ವೈ ಏನು ಕೇಳ್ತಾ ಇದ್ದಾರೆ? ಹೌ ಈಸ್ ದ ಓಲ್ಡ್ ಮ್ಯಾನ್ ರಿಲೇಟೆಡ್ ಟು ಚರಣ್. ಓಕೆ, ಚರಣ್ಗೆ ಏನಾಗಬೇಕು ಕೇಳ್ತಾ ಇದ್ದಾರೆ. ಚರಣ್ಗೆ ಓಲ್ಡ್ ಮ್ಯಾನ್ ಏನಾಗಬೇಕು ಅಂದರೆ ಬ್ರದರ್ನ ಅಪ್ಪ ನಮಗೂ ಕೂಡ ಅಪ್ಪ ಆಗಿರ್ತಾರೆ. ನಾಟ್ ಅಂಕಲ್, ಫಾದರ್. ಬ್ರದರ್ನ ಫಾದರ್ ನಮಗೂ ಫಾದರ್ ಆಗಿರ್ತಾರೆ. ಸಿಬ್ಲಿಂಗ್ನ ಫಾದರ್ ನಮಗೂ ಫಾದರ್ ಅಲ್ವಾ, ಹಾಗೆ. ಪಾಯಿಂಟಿಂಗ್ ಟು ಪ್ರಥಮ್, ಧವನ್ ಸೆಡ್. ಸೊ ಪ್ರಥಮ್ನ ತೋರಿಸ್ಬಿಟ್ಟು ಧವನ್ ಹೇಳ್ತಾ ಇದ್ದಾರೆ. ನೋಡಿ, ವಿತ್ ನೇಮ್ ನಾವು ಜೆಂಡರ್ನ ಹೇಳೋಕ್ಕಾಗಲ್ಲ. ಪ್ರಥಮ್ ಅನ್ನೋದು ಬಾಯ್ ಅಲ್ವಾ, ಧವನ್ ಅನ್ನೋದು ಗರ್ಲ್ ಇಲ್ಲ ಬಾಯ್ ಅಂತ ಹೇಳೋಕ್ಕಾಗಲ್ಲ. ಜಸ್ಟ್ ಹಾಗೇ ನಾವು ಇಟ್ಕೊಂಡಿರಬೇಕಾಗತ್ತೆ. ಅವ್ರು ಪರ್ಟಿಕ್ಯುಲರ್ ಆಗಿ ಬಾಯ್ ಗರ್ಲ್ ಅಂತ ಕೊಟ್ಟಾಗ ಮಾತ್ರ ನಾವು ಇಂಡಿಕೇಟ್ ಮಾಡಬೇಕಾಗತ್ತೆ. ಕ್ವಶನ್ ನೋಡಿ, ಪಾಯಿಂಟಿಂಗ್ ಟು ಪ್ರಥಮ್, ಧವನ್ ಸೆಡ್. ಪ್ರಥಮ್ನ ತೋರಿಸ್ಬಿಟ್ಟು ಧವನ್ ಹೇಳ್ತಾ ಇದ್ದಾರೆ ಹಿಸ್ ಬ್ರದರ್, ಅಂದರೆ ಪ್ರಥಮ್ನ ಬ್ರದರ್, ಹಿಸ್ ಬ್ರದರ್ ಈಸ್ ಫಾದರ್ ಆಫ್ ಮೈ ಡಾಟರ್ಸ್ ಫಾದರ್ ಅಂತ ಹೇಳ್ತಾ ಇದ್ದಾರೆ. ಇವರ ಬ್ರದರ್ ಯಾರಿದ್ದಾರೋ ಇವರು ಫಾದರ್ ಆಫ್ ಮೈ ಡಾಟರ್ಸ್ ಫಾದರ್. ಮೈ ಡಾಟರ್ಸ್ ಫಾದರ್ ಅಂದರೆ ಇವರೇ ಅಲ್ವಾ. ಮೈ ಡಾಟರ್ಸ್ ಫಾದರ್ ಅಂದರೆ ಇವರಿಗೆ ಇವರು ಬ್ರದರ್ ಫಾದರ್ ಆಗಿದ್ದಾರೆ. ಮೈ ಡಾಟರ್ಸ್ ಫಾದರಿಗೆ ಇವರು ಫಾದರ್ ಅಂತ ಹೇಳಿದರೆ ಓಕೆ, ಮೈ ಡಾಟರ್ಸ್ ಫಾದರ್ ಇಲ್ಲಿ ಬರ್ತಾರೆ ಧವನ್, ಅವರ ಡಾಟರ್ ಇಲ್ಲಿ ಬರ್ತಾರೆ. ನೋಡಿ, ಹಿಸ್ ಬ್ರದರ್ ಈಸ್ ಮೈ ಡಾಟರ್ಸ್ ಫಾದರ್. ಹಿಸ್ ಬ್ರದರ್ ಈಸ್ ಮೈ ಡಾಟರ್ಸ್ ಫಾದರ್. ಹಾಗಿದ್ದಾಗ ವಾಟ್ ಈಸ್ ದ ಕ್ವಶನ್? ಹೌ ದ ಮ್ಯಾನ್ ರಿಲೇಟೆಡ್ ಟು ಧವನ್. ಪ್ರಥಮ್ ಏನಾಗಬೇಕು ಧವನ್ಗೆ ಅಂತ ಕೇಳಿದರೆ ಅಂಕಲ್ ಆಗಬೇಕಲ್ವ, ಅಂಕಲ್ ಆಗಬೇಕು ಪ್ರಥಮ್. ಬಿಕಾಸ್ ಫಾದರ್ನ ಬ್ರದರ್ ಅಂತಲೇ ಅಂದ್ಕೊಳ್ಳಿ, ಅಂಕಲ್. ಇಂಟ್ರೊಡ್ಯೂಸಿಂಗ್ ಚಾರು, ಮಾನಸ ಸೈಡ್. ಓಕೆ, ಚಾರುನ ತೋರಿಸ್ಬಿಟ್ಟು ಮಾನಸ ಹೇಳ್ತಾ ಇದ್ದಾರೆ ಏನಂತ? ಶಿ ಈಸ್ ದ ಓನ್ಲಿ ಡಾಟರ್ ಟು ಮೈ ಫಾದರ್ಸ್ ಓನ್ಲಿ ಡಾಟರ್. ಇವರು ಡಾಟರ್ ಆಗಿದ್ದಾರೆ ಯಾರಿಗೆ ಅಂದರೆ ಮೈ ಫಾದರ್ ಇದ್ದಾರ ಅವರ ಓನ್ಲಿ ಡಾಟರ್ಗೆ ಇವರು ಡಾಟರ್ ಅಂತ ಹೇಳ್ತಾರೆ. ನನ್ನ ಅಪ್ಪನಿಗೆ ಒಬ್ಬರೇ ಮಗಳು. ಓಕೆ, ನನ್ನ ಅಪ್ಪನಿಗೆ ಒಬ್ಬರೇ ಮಗಳು, ಅವರಿಗೆ ಚಾರು ಮಗಳಾಗಿದ್ದಾರೆ. ನನ್ನ ಅಪ್ಪನಿಗೆ ನನ್ನ ಅಪ್ಪನಿಗೆ ಒಬ್ಬಳೇ ಮಗಳು, ಅದು ನಾನೇ. ನನಗೆ ಇವರು ಒಬ್ಬಳೇ ಮಗಳು, ಚಾರು. ಸೊ ಚಾರು ಅನ್ನೋರು ಯಾರು ಅಂದರೆ ನನ್ನ ಅಪ್ಪನ ಮಗಳಿಗೆ ಮಗಳು ಅಂತ ಹೇಳ್ತಾರೆ. ನನ್ನ ಅಪ್ಪನ ಒಬ್ಬಳೇ ಮಗಳಿಗೆ ಮಗಳು ಅಂತ ಹೇಳಿದರೆ ಲೈಕ್ ಹೀಗೆ ಬರುತ್ತೆ ನೋಡಿ. ಮಾನಸನ ಅಪ್ಪ, ಮಾನಸನ ಡಾಟರ್ ಚಾರು ಆಗ್ತಾರೆ. ಹೌ ಮಾನಸ ರಿಲೇಟೆಡ್ ಟು ಚಾರು ಅಂದರೆ ಮದರ್ ಆಗ್ತಾರೆ. ಓಕೆ, ಮಾನಸ ಅನ್ನೋರು ಚಾರುಗೆ ಮದರ್ ಆಗ್ತಾರೆ. ಖುಷೀಸ್ ಮದರ್ ಸೆಡ್ ಟು ಖುಷಿ. ಸೊ ಖುಷಿನ ಮದರು ಇವರಲ್ವಾ, ಖುಷಿಗೆ ಹೇಳ್ತಾ ಇದ್ದಾರೆ ಮೈ ಮದರ್. ಸೊ ಇವರು ಮಾತಾಡ್ತಾ ಇದ್ದಾರೆ ಮೈ ಮದರ್ ಹ್ಯಾಸ್ ಎ ಸನ್. ನನ್ನ ಅಮ್ಮಂಗೆ ಒಬ್ಬ ಸನ್ ಇದ್ದಾರೆ ಅಂದರೆ ಎನಿಹೌ ಇವ್ರ ಡಾಟರ್ ಒಬ್ಬ ಸನ್ ಇದ್ದಾರೆ ಅಂದರೆ ಇಲ್ಲಿ ಬರಬೇಕಾಗುತ್ತೆ. ಮೈ ಮದರ್ ಹ್ಯಾಸ್ ಎ ಸನ್ ಹೂಸ್ ಡಾಟರ್ ಅಂದರೆ ಅವರ ಡಾಟರ್ ಕಾರುಣ್ಯ ಹೇಳ್ತಾ ಇದ್ದಾರೆ. ಕಾರುಣ್ಯ, ಹೂಸ್ ಡಾಟರ್ ಈಸ್ ಕಾರುಣ್ಯ. ಹೌ ಈಸ್ ಕಾರುಣ್ಯ ರಿಲೇಟೆಡ್ ಟು ಖುಷಿ. ಖುಷಿಗೆ ಏನಾಗಬೇಕು ಕಾರುಣ್ಯ ಅಂದರೆ ನೋಡಿ, ಅಮ್ಮನ ಬ್ರದರ್ನ ಮಗಳು, ದಟ್ ಈಸ್ ಮಾವನ ಮಗಳು ಏನಾಗ್ತಾರೆ ಕಸಿನ್ ಅಂತೇಳಿ ಹೇಳ್ತೀವಿ. ಗೊತ್ತಾಗ್ತಾ ಇದೆಯಾ? ಚಿಕ್ಕಪ್ಪ ದೊಡ್ಡಪ್ಪ ಅತ್ತೆ ಮಾವ ಇವರ ಮಕ್ಕಳು ಕಸಿನ್ ಅಂತೇಳಿ ಕರಿತೀವಿ. ಸೊ ದಟ್ ಈಸ್ ಒನ್ ಟೈಪ್ ಆಫ್ ಕ್ವಶನ್ಸ್. ಆದರೆ ಇದು ಕೋಡೆಡ್ ರಿಲೇಷನ್ಶಿಪ್ ಅಂತೇಳಿ ಹೇಳ್ತೀವಿ. ಅದು 1 ಮಾರ್ಕ್ನ ಕ್ವಶನ್. ಇದು 3 to 5 ಮಾರ್ಕ್ ಕ್ವಶನ್ಗೆ ಈ ಥರ ಕೇಳ್ತಾರೆ. ಕ್ವಶನ್ ನೋಡಿ, A plus B means A is daughter of B. A minus B means A is husband of B.
ಎ ಇಂಟು ಬಿ ಮೀನ್ಸ್ ಎ ಈಸ್ ಬ್ರದರ್ ಆಫ್ ಬಿ ಹೇಳ್ತಾ ಇದ್ದಾರಲ್ವ. ಓಕೆ, ಅಂದರೆ ಪ್ಲಸ್ ಅಂತ ಹೇಳಿದರೆ ಡಾಟರ್, ಮೈನಸ್ ಅಂತ ಹೇಳಿದರೆ ಹಸ್ಬೆಂಡ್, ಇಂಟು ಅಂದರೆ ಬ್ರದರ್. ಅವ್ರ ರಿಲೇಷನ್ಶಿಪ್ ಕೋಡೆಡಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಇಕ್ವೇಷನ್ ಹಾಕಬೇಕಾಗುತ್ತೆ ಪಿ ಪ್ಲಸ್ ಕ್ಯೂ ಮೈನಸ್ ಆರ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಟ್ರೂ? ಪಿ ಪ್ಲಸ್ ಕ್ಯೂ ಮೈನಸ್ ಆರ್. ಪಿ ಪ್ಲಸ್ ಕ್ಯೂ ಅಂದರೆ ನೋಡಿ, ಪ್ಲಸ್ ಅಂದರೆ ಏನು? ಎ ಈಸ್ ಡಾಟರ್ ಅಂದರೆ ಪಿ ಈಸ್ ಡಾಟರ್ ಆಫ್ ಕ್ಯೂ. ಪ್ಲಸ್ ಅಂದರೆ ಡಾಟರ್, ಪಿ ಈಸ್ ಡಾಟರ್ ಆಫ್ ಕ್ಯೂ. ಕ್ಯೂ ಮೈನಸ್ ಆರ್ ಅಂತ ಹೇಳಿದರೆ ಕ್ಯೂ ಈಸ್ ಹಸ್ಬೆಂಡ್ ಆಫ್ ಆರ್. ಲೈಕ್ ಹೇಗೆ ಎ ಈಸ್ ಹಸ್ಬೆಂಡ್ ಆಫ್ ಆರು, ಅದೇ ಬಿನೋ ಅದೇ ಥರ ಕ್ಯೂ ಈಸ್ ಹಸ್ಬೆಂಡ್ ಆಫ್ ಆರ್. ನೋಡಿ, ಇವ್ರು ಹಸ್ಬೆಂಡ್ ಆಗಿದ್ದಾರೆ ಅಂತ ಹೇಳಿದರೆ ಆರ್ ವೈಫ್ ಆಗ್ತಾರೆ. ಕ್ಯೂ ಹಸ್ಬೆಂಡ್ ಅಂದರೆ ಆರ್ ವೈಫ್. ಕೊಟ್ಟಿರೋ ಆಪ್ಷನ್ಸಲ್ಲಿ ಯಾವ ಸರಿ? ಆರ್ ಈಸ್ ಮದರ್ ಆಫ್ ಪಿನ ನೋಡಿ, ಹೌದಲ್ವ? ಆರ್ ಈಸ್ ಮದರ್ ಆಫ್ ಪಿ ಅನ್ನೋ ಸರಿ. ಆರ್ ಈಸ್ ಸಿಸ್ಟರ್ ಇನ್ ಲಾ ಆಫ್ ಪಿ ತಪ್ಪು. ಆರ್ ಈಸ್ ಆಂಟ್ ಆಫ್ ಪಿ ತಪ್ಪು. ಆರ್ ಈಸ್ ವೈಫ್ ಆಫ್ ಪಿ ಕೂಡ ತಪ್ಪು. ನನ್ ಆಫ್ ದೀಸ್ ಕೂಡ ಅಲ್ಲ. ಆರ್ ಈಸ್ ಮದರ್ ಆಫ್ ಪಿ ಅನ್ನೋದೇ ಸರಿಯಾಗುತ್ತೆ. ಫ್ಯಾಮಿಲಿ ಚಾರ್ಟ್ನ ಕ್ರಿಯೇಟ್ ಮಾಡಿದಾಗ ಆನ್ಸರ್ ಮಾಡ್ಬೋದು ಈಸಿಯಾಗಿ. ಇಫ್ ಪಿ ಇಂಟು ಕ್ಯೂ ಪ್ಲಸ್ ಆರ್, ಪಿ ಇಂಟು ಕ್ಯೂ ಪ್ಲಸ್ ಆರ್ ಅಲ್ವಾ? ಪಿ ಇಂಟು ಕ್ಯೂ ಅಂದರೆ ಬ್ರದರ್ ಅಲ್ವಾ? ಪಿ ಈಸ್ ಬ್ರದರ್ ಆಫ್ ಕ್ಯೂ. ಪಿ ಈಸ್ ಬ್ರದರ್ ಆಫ್ ಕ್ಯೂ. ಕ್ಯೂ ಪ್ಲಸ್ ಆರ್ ಅಂದರೆ ಕ್ಯೂ ಈಸ್ ಡಾಟರ್ ಆಫ್ ಆರ್. ಕರೆಕ್ಟಾ? ಡಾಟರ್. ಕ್ಯೂ ಈಸ್ ಡಾಟರ್ ಆಫ್ ಆರ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಟ್ರೂ? ಪಿ ಈಸ್ ಬ್ರದರ್ ಆಫ್ ಆರ್. ಪಿ ಆರ್ನ ಬ್ರದರ್ ಆಗಿದ್ರೆ? ನೋ. ಪಿ ಈಸ್ ಸನ್ ಆಫ್ ಆರ್, ಬ್ರದರ್ ಆಗಿಲ್ಲ. ಪಿ ಈಸ್ ಅಂಕಲ್ ಅಲ್ಲ? ನೋ. ಪಿ ಈಸ್ ಸನ್ ಆಫ್ ಆರ್, ಕರೆಕ್ಟ್. ಪಿ ಈಸ್ ಸನ್ ಆಫ್ ಆರ್ ಆ್ಯಂಡ್ ಕ್ಯೂ ಈಸ್ ಡಾಟರ್ ಆಫ್ ಆರ್ ಅನ್ನು ಸರಿ. ದೆನ್ ಹೌ ಈಸ್ ಆರ್ ರಿಲೇಟೆಡ್ ಟು ಪಿ ಅಂತ ಕೇಳಿದರೆ ಹೇಳೋಕ್ಕಾಗಲ್ಲ. ಬಿಕಾಸ್ ಆರ್ ಅನ್ನೋ ಜೆಂಡರ್ ಗೊತ್ತಿಲ್ಲ. ಇದರ್ ಅವರು ಫಾದರ್ ಆದರೂ ಆಗಿರ್ಬೋದು, ಮದರ್ ಆದರೂ ಆಗಿರ್ಬೋದು, ಇಲ್ಲ ಜನರಲಿ ಪೇರೆಂಟ್ ಅಂತ ಹೇಳ್ಬೋದು. ಪೇರೆಂಟ್, ಅದು ಫಾದರ ಮದರ ಗೊತ್ತಿಲ್ಲ. ನೆಕ್ಸ್ಟ್ ನೋಡಿ, ಪಿ ಪ್ಲಸ್ ಕ್ಯೂ ಇಂಟು ಆರ್. ಓಕೆ, ಸ್ಟಾರ್ಟ್. ಪಿ ಇಂಟು ಕ್ಯೂ ಅಂದರೆ ಪಿ ಈಸ್ ಡಾಟರ್ ಆಫ್ ಕ್ಯೂ. ಓಕೆ, ಕ್ಯೂ ಮೈನಸ್ ಆರ್ ಅಂತ ಹೇಳಿದರೆ ಕ್ಯೂ ಮೈನಸ್ ಆರ್ ವಿಲ್ ಬಿ ಓಕೆ. ಕ್ಯೂ ಇಂಟು ಆರ್ ಅಂತ ಹೇಳಿದರೆ ಬ್ರದರ್ ಅಲ್ವಾ? ಕ್ಯೂ ಈಸ್ ಬ್ರದರ್ ಆಫ್ ಆರ್. ಓಕೆ, ಆಪ್ಷನ್ ನೋಡಿ, ಪಿ ಈಸ್ ನೀಸ್ ಆಫ್ ಆರ್. ಪಿ ಈಸ್ ನೀಸ್ ಆಫ್ ಆರ್, ಕರೆಕ್ಟ್. ನೋಡಿ, ಬ್ರದರ್ನ ಮಗಳು ನೀಸ್ ಆಗ್ತಾರೆ, ಕರೆಕ್ಟು. ಪಿ ಈಸ್ ಡಾಟರ್ ಆಫ್ ಆರ್ ಅಲ್ಲ. ಪಿ ಈಸ್ ಕಸಿನ್ ಆಫ್ ಆರ್ ಕೂಡ ಅಲ್ಲ. ಪಿ ಈಸ್ ಡಾಟರ್ ಇನ್ ಲಾ ಆಫ್ ಆರ್ ಕೂಡ ಅಲ್ಲ. ಪಿ ಈಸ್ ನೀಸ್ ಆಫ್ ಆರ್, ಕರೆಕ್ಟು. ಹೌ ಈಸ್ ಆರ್ ರಿಲೇಟೆಡ್ ಟು ಪಿ ಅಂತ ಕೇಳಿದರೆ ಕೆನಾಟ್ ಬಿ ಡಿಟರ್ಮೈನ್. ದಟ್ ಈಸ್ ಯಾಕಂದರೆ ಜೆಂಡರ್ ಗೊತ್ತಿಲ್ಲ. ಇದರ ಅವರು ಅಂಕಲ್ ಆದರೂ ಆಗಿರ್ಬೋದು, ಆಂಟ್ ಆದರೂ ಆಗಿರ್ಬೋದು. ಬಾಯ್ ಆಗಿದ್ದರೆ ಪ್ಯಾಟರ್ನಲ್ ಅಂಕಲ್ ಆಗ್ತಾಯಿದ್ರು, ಗರ್ಲ್ ಆಗಿದ್ದರೆ ಪ್ಯಾಟರ್ನಲ್ ಆಂಟ್ ಆಗ್ತಾಯಿದ್ರು. ಓಕೆ ಓಕೆ, I'll give you for a question. Okay, I will give you a question. P minus Q plus R. How is P related to R? P related to R. ಈ ಕ್ವಶನ್ಗೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಹೇಳಿ. ಓಕೆ, ಈ ಕ್ಲಾಸಲ್ಲಿ ನಾವೇನು ನೋಡಿದ್ವಿ? 25 ರಿಲೇಷನ್ಶಿಪ್ ನೋಡಿದ್ವಿ. ಅದೇ ಥರ ದಟ್ ಈಸ್ ಚಾರ್ಟ್ನ ನೋಡಿದ್ವಲ್ಲ, ಫ್ಯಾಮಿಲಿ ಚಾರ್ಟ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತೇಳಿ ನೋಡಿದ್ವಿ. ಆ್ಯಂಡ್ ಸಮ್ ಆಫ್ ದಿ ಕ್ವಶನ್ಸ್ನ ನೋಡಿದ್ವಿ. ಅದರಲ್ಲಿ 1 ಮಾರ್ಕ್ ಕ್ವಶನ್ ಇತ್ತು, ಪ್ಲಸ್ 3 ಮಾರ್ಕ್ ಕ್ವಶನ್ ಅಂದರೆ ಕೋಡೆಡ್ ರಿಲೇಷನ್ಶಿಪ್ನ ಕೂಡ ನೋಡಿದ್ವಿ. ಓಕೆ, ದಟ್ಸ್ ಆಲ್ ಫಾರ್ ದಿಸ್ ಸೆಷನ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.